ನವೆಂಬರ್ ನಂತರದಲ್ಲಿ 2026 ನವೆಂಬರ್ ನಂತರದಲ್ಲಿ ಇವ್ರಿಗೆ ಒಂದು ಹೊಸ ಅವಕಾಶ ಸಿಗ್ತಕ್ಕಂಥದ್ದು ಅಥವಾ 2027ರ ತನಕ ಅವ್ರಿಗೆ ಅದೇ ಸಮಸ್ಯೆ ಇರೋದರಿಂದ ಸ್ವಲ್ಪ ಅವರು ಎಲ್ಲ ರೀತಿಯಲ್ಲೂ ಕೂಡ ಮೌನವಾಗಿರ್ತಕ್ಕಂಥದ್ದು, ಎಷ್ಟು ಅವರು ಮೌನ ವಹಿಸಿ ಒಂದು ಕಾನೂನಾತ್ಮಕ ಹೋರಾಟವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ 2024ರಿಂದ ಗುರುದಶೆ ರಾಹುಭುಕ್ತಿಯಲ್ಲಿ ಪ್ರಾರಂಭ ಆದಾಗಿನಿಂದ ಇವ್ರಿಗೇನಾಯಿತು, ಆ ಒಂದು ಸಮಸ್ಯೆಗಳ ಸರಮಾಲೆ ಬರ್ತಾ 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 ಅವ್ರಿಗೆ ಕಬ್ಬಿಣದ ಕಡಲೆಯಾಗಿ ಮಾರ್ಪಡ್ತು. ಹಾಗಾಗಿ ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿ, ವಿಶೇಷವಾಗಿ ಈ ಒಂದು ಸಂದರ್ಭ ಒಂದು ರೀತಿಯಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡವಿದ್ದರೂ ಕೂಡ ಲಕ್ಷಾಂತರ ಹೃದಯಗಳಲ್ಲಿ ಅವರು ಪೂಜ್ಯನೀಯವಾಗಿ ಸ್ಥಾನವಿದ್ದರೂ ಕೂಡ ಕರ್ಮ ಮತ್ತು ಸಮಯ ಸಾಂದರ್ಭಿಕ ಸಮಸ್ಯೆಗಳು ಅವರು ಎಷ್ಟೇ ಒಳ್ಳೆಯತನದಲ್ಲಿ ಒಳ್ಳೆಯದನ್ನು ಸಮಾಜಕ್ಕೆ ಮಾಡಿ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಅವರು ಬದುಕಿದಾಗಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ರಾವಣತ್ವದ ತತ್ವಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಅಂದಾದ ಮೇಲೆ ಅರಿಷಡ್ವರ್ಗಗಳು ಅಂದರೆ ಏನಂದರೆ ಮುಖ್ಯವಾಗಿ ಮನುಷ್ಯನಿಗೆ ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥ ಈ ಅರಿಷಡ್ ವರ್ಗಗಳಿಗೆ ನಾವು ಅದರೊಟ್ಟಿಗೆ ನಾವು ಗಮನಿಸಿದಾಗ, ಅದರೊಟ್ಟಿಗೆ ನಮ್ಮ ಪ್ರಯಾಣವನ್ನು ಮಾಡಿದಾಗ ನಮಗೆ ಏನಂದರೆ ಕೆಲವು ಸಂದರ್ಭಗಳಲ್ಲಿ ಅರಿಷಡ್ ವರ್ಗಗಳಲ್ಲಿ ಎಷ್ಟು ಶುಭತಮವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೋ ತದ್ವಿರುದ್ಧವಾಗಿ ಅಷ್ಟೇ ಅಶುಭತಮವಾಗಿರ್ತಕ್ಕಂಥ ಮನಸ್ಥಿತಿಯು ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸಾತ್ವಿಕತೆ, ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಇರ್ತಕ್ಕಂಥ ಗುಣಗಳು. ವಯೋಧರ್ಮ, ಗುಣಧರ್ಮ ಅಂತಕ್ಕಂಥದ್ದು ಮನುಷ್ಯನಲ್ಲಿರ್ತಕ್ಕಂಥದ್ದಾಗುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮೆಲ್ಲರಲ್ಲೂ ಕೂಡ, ಏಕೆಂದರೆ ಕಾನೂನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ಕಾನೂನೇ ಅತ್ಯಂತ ಒಂದು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಕಾನೂನೇ ಇವತ್ತಿನ ನಮ್ಮೆಲ್ಲರ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿನಿಂದ ನಾವೆಲ್ಲರೂ ಕೂಡ ಇಷ್ಟು ಸುಭದ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರತಕ್ಕಂಥದ್ದು. ಆದರೂ ಕೂಡ ಒಂದೊಮ್ಮೆ ಯಾಕೆ ಹೀಗಾಯಿತು ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಒಂದು ತುಂಬ ಒಳ್ಳೆಯ ಮನಸ್ಥಿತಿ ಇದ್ದಂಥ ವ್ಯಕ್ತಿ ಏನೋ ಒಂದು ಅಚಾನಕ್ಕಾಗಿ ಅವಘಡಗಳು ಸಂಭವಿಸಿದಾಗ, ಏನೋ ಅದರಲ್ಲಿ ಪಾತ್ರವಿತ್ತು, ಪಾತ್ರವಿಲ್ಲದೆ ಇದ್ದಾಗಿಯೂ ಕೂಡ ಅಥವಾ ಪಾತ್ರ ಇದ್ದಾಗಿಯೂ ಕೂಡ ಯಾಕೆ ಆ ಘಟನೆಗಳು ನಡೆಯಿತು ಅಂತಕ್ಕಂಥದ್ದು ಇವತ್ತಿನ ಒಂದು ಮನಸ್ಥಿತಿ. ಹಾಗಾಗಿ ನಾನು ಈಗ ಯಾರ ಬಗ್ಗೆ ಮಾತನಾಡ್ತಾ ಇದ್ದೇನೆಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕವೆಲ್ಲವೂ ಕೂಡ ಅವರನ್ನು ಬಹಳ ವಿಶೇಷವಾಗಿ ಡಿ ಬಾಸ್ ಅಂಥೇಳಿ ಅವರನ್ನು ನಾವೆಲ್ಲರೂ ಕೂಡ ಸಂಬೋಧನೆಯನ್ನು ಮಾಡ್ತಕ್ಕಂಥ ದರ್ಶನ್ ಅವರು. ಉರುಪೇನಪ್ಪ ಅಂದರೆ, ಅವರು ಹುಟ್ಟಿದಾಗ ಅವರಿಗೆ ಬಹಳ ಮುಖ್ಯವಾಗಿ ಹೇಮಂತ್ ಕುಮಾರ್ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದ್ದು. ಆ ನಂತರದಲ್ಲಿ ಅವರೆಲ್ಲ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ದರ್ಶನ್ ಅಂತೇಳಿ ಇರ್ತಕ್ಕಂಥದ್ದಿದೆ. ಅವರು ಬಹಳ ಮುಖ್ಯವಾಗಿ 16/2/1977 ಬುಧವಾರದ ದಿವಸ, 77ನೇ ಇಸ್ವಿ ಬುಧವಾರದ ದಿವಸ, ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಹುಟ್ಟಿರ್ತಕ್ಕಂಥದ್ದು. ಅವರು ಬಹಳ ಮುಖ್ಯವಾಗಿ ಶ್ರವಣ ನಕ್ಷತ್ರ ಮಕರ ರಾಶಿ ಅವತ್ತಿನ ಬುಧವಾರದ ದಿವಸ ಹುಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಇವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಯಾಕೆ ಇವರಿಗೆ ಈ ಒಂದು ಸಮಸ್ಯೆ ಅಥವಾ ಇವತ್ತಿರ್ತಕ್ಕಂಥ ಕಾನೂನಾತ್ಮಕ ವಿಚಾರಗಳಿಂದ ಅವ್ರಿಗೆ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ವಾ ಅಥವಾ ಏನಾಗುತ್ತೆ ಅಂತಕ್ಕಂಥ ಒಂದು ಎಲ್ಲರ ಮನಸ್ಥಿತಿಯು ಕೂಡ ಎಲ್ಲರಲ್ಲಿರ್ತಕ್ಕಂಥ ಒಂದು ಭಾವನೆ ಅದೇ ಆಗಿದೆ. ಹಾಗಾಗಿ ಇದರ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಸ್ಥೂಲ ವಿಚಾರಾದಿಗಳನ್ನು ತಿಳಿಸುವಂಥ ಪ್ರಯತ್ನ ನಮ್ಮೆಲ್ಲರಿಗೂ ಕೂಡ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವುದೋ ಸಮಯೋಚಿತವಾದಂಥ ಒಂದು ಸಂದರ್ಭ, ಸಾಂದರ್ಭಿಕ ಸಮಸ್ಯೆ ಅವರನ್ನು ಇವತ್ತಿನ ಸ್ಥಿತಿಗೆ ದೂಡಿದೆ. ಹಾಗಾಗಿ ಏನಪ್ಪ ಅಂದರೆ, ಅವ್ರಿಗೆ ಇವತ್ತಿನ ಕಾಲಮಾನದಲ್ಲಿ ನೋಡಿದಾಗ ಬಹಳ ಮುಖ್ಯವಾಗಿ ಅವರು ಇವತ್ತಿನ ಒಂದು ದಶಾನುಕೂಲವನ್ನು ನೋಡಿ ಎಲ್ಲಿಯ ತನಕ ಅವರಿಗೆ ಈ ಒಂದು ಸುದೀರ್ಘವಾಗಿರ್ತಕ್ಕಂಥ ಸಮಸ್ಯೆಯಲ್ಲಿ ಸಿಕ್ಕೊಂಡಿರ್ತಾರಾ, ಇದರಿಂದ ಏನಾದರೂ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಇಲ್ಲಿ ಸಕಾರಾತ್ಮಕವಾದದ್ದು ಮತ್ತು ನಕಾರಾತ್ಮಕವಾದಂಥ ಟಿಪ್ಪಣಿಗಳು ಎರಡೂ ಬರುತ್ತೆ. ಅದು ನನಗೆ ಗೊತ್ತಿದ್ದರೂ ಕೂಡ ನಾನು ಯಾಕೆ ಮಾತನಾಡ್ತಾ ಇದ್ದೀನಪ್ಪ ಅಂದರೆ, ಹೇಗಿದೆ ಇವರ ಬದುಕು, ಇವರ ಜೀವನ. ಯಾಕಂದರೆ ಒಬ್ಬ ಮನುಷ್ಯ ಉತ್ತುಂಗದಲ್ಲಿದ್ದಾಗ ಅವನು ಅದನ್ನು ಹೇಗೆ ಅದು ಸರಿದೂಗಿಸ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಅವರನ್ನು ನೋಡಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದಿದೆ. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಬಹಳ ಮಾತ್ರ ಏನಪ್ಪ ಅಂದರೆ, ಏನೋ ಒಂದು ಸ್ವಲ್ಪ ಸಂದರ್ಭದಲ್ಲಿ ಅವ್ರಿಗೇನಾದರೂ ಒಂದು ಸ್ವಲ್ಪ ಅನುಕೂಲ ಆಯಿತು ಅಂದರೆ ಅವ್ರು ಯಾವುದೋ ಒಂದು ದುರ್ಮಾರ್ಗದಲ್ಲಿ ನಡೆಯುವಂತಹ ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ತಾ ಇರೋದ್ರಿಂದ ನಾನು ಎಲ್ಲ ಯುವಕರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯುವಕರು ಯಾವುದೇ ಕಾರಣಕ್ಕೂ ದಾರಿ ತಪ್ಪಬಾರದು ಅಂತಕ್ಕಂಥ ಸದುದ್ದೇಶದಿಂದ ಏನೋ ಒಂದು ಸಮಯೋಚಿತವಾಗಿ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಂಡು ಮನುಷ್ಯನಿಗೆ ಪಶ್ಚಾತ್ತಾಪ ಅಂತಕ್ಕಂಥದ್ದು ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪಶ್ಚಾತ್ತಾಪಯುಕ್ತವಾದಂಥ ಬದುಕನ್ನು ಬದುಕುವ
ಬದುಕುವಂಥ ವ್ಯವಸ್ಥೆ ಪ್ರತಿಯೊಬ್ಬರು ಯಾರೆಲ್ಲ ಯುವ ಪೀಳಿಗೆಯಲ್ಲಿ ಈ ರೀತಿ ಆಗಿರತಕ್ಕಂಥ ಸಮಸ್ಯೆಯ ಬಳಲಾಟದಲ್ಲಿದ್ದೀರಾ, ನಿಮ್ಮ ಕುಟುಂಬಗಳನ್ನು ಒಂದೊಮ್ಮೆ ಜ್ಞಾಪಿಸಿಕೊಳ್ಳಿ. ನಿಮ್ಮ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೀಗೆ ಪರಿವಾರವನ್ನು ಒಂದೊಮ್ಮೆ ಜ್ಞಾಪಿಸಿಕೊಳ್ಳಿ. ಯಾಕೆಂದರೆ ಇನ್ನೊಬ್ಬರ ಕುಟುಂಬದಲ್ಲೂ ಕೂಡ ನಮ್ಮ ಹಾಗೆ ಅಕ್ಕ ತಂಗಿರು ಇರ್ತಾರೆ, ನಮ್ಮ ಕುಟುಂಬದ ಹಾಗೆ ಅಣ್ಣ ತಮ್ಮಂದಿರು ಇರ್ತಾರೆ, ನಮ್ಮ ಕುಟುಂಬದ ಹಾಗೆ ಮಕ್ಕಳಿರ್ತಾರೆ, ತಂದೆ ತಾಯಿ ಎಲ್ಲರೂ ಇರ್ತಾರೆ. ಅವರೆಲ್ಲರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ನಿಮ್ಮ ಸೂಕ್ಷ್ಮ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡತಕ್ಕಂಥ ಒಂದು ಮನಸ್ಥಿತಿಯನ್ನು ಎಲ್ಲ ಯುವ ಪೀಳಿಗೆಯು ಕೂಡ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಇದನ್ನು ಮಾತನಾಡ್ತಾ ಇದ್ದೇನೆ. ಅಥವಾ ಇದು ಯಾರು ಪರವಾಗಿ ಅಲ್ಲ, ಯಾರು ವಿರೋಧವಾಗಿ ಅಲ್ಲ. ಯಾಕೆಂದರೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಸಮಯ ಹೇಗೆ ಮನುಷ್ಯನನ್ನು ಅವನನ್ನು ಹೇಗೆ ದೂಡುತ್ತೆ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತಕ್ಕಂಥ ಒಂದು ಪ್ರಯತ್ನ, ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಅವ್ರಿಗೆ 2021ರಿಂದ 2027 ತನಕ ಗುರುಮಹಾದಶೆ ನಡೀತಾ ಇರತಕ್ಕಂಥದ್ದು. ಗುರುದಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ. ಈ ಗುರುದಶೆ ರಾಹುಭುಕ್ತಿ ಅಂತಕ್ಕಂಥದ್ದು ಗುರುಚಾಂಡಾಳ ಯೋಗ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಈ ಗುರುದಶೆ ರಾಹುಭುಕ್ತಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅವರ ಜಾತಕದಲ್ಲಿ ನಾವು ಗಮನಿಸಿದಾಗ ವೇದದಲ್ಲಿ ಕೇತುಯುಕ್ತನಾಗಿ ಗುರು ಇರ್ತಕ್ಕಂಥದ್ದಿದ್ದಾನೆ. ಹಾಗಾಗಿ ಅವನ ಏನಪ್ಪ ಅಂದರೆ ಗುರು ಮತ್ತು ಶುಕ್ರರಿಬ್ಬರು ಕೂಡ ಪರಮ ಬದ್ಧ ವೈರಿಗಳಾಗಿ ಇವ್ರದ್ದು ಋಷಭಲಗ್ನ ಆಗಿರೋದ್ರಿಂದ ಇವರು ಅಂದುಕೊಂಡದ್ದು ಏನು ಅಂದ್ಕೊಳ್ತಾರೋ ಅದು ವ್ಯತಿರೇಕವಾಗಿರ್ತಕ್ಕಂಥ ವಿರುದ್ಧ ಫಲವನ್ನು ಕೊಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಲ್ಲಿಗೆ ಏನಪ್ಪ ಅಂದರೆ ಯಾರ ಮೇಲುಗೈ ಸಾಧಿಸ್ತಾ ಇದ್ದಾರಪ್ಪ ಅಂದರೆ ಆಪೋಸಿಟ್ ಇರ್ತಕ್ಕಂಥವ್ರು ಮೇಲುಗೈ ಸಾಧಿಸ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಲಗ್ನದಲ್ಲಿರ್ತಕ್ಕಂಥ ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರನು ಏನಂದರೆ ಆ ಪರಮ ಶತ್ರುವಿನ ಮನೆಯಾಗಿರ್ತಕ್ಕಂಥ ಒಂದು ಗುರುವಿನ ಮನೆಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು. ಉಚ್ಚನಾಗಿದ್ದಾಗ ಇವರಿಗೆಲ್ಲ ನೇಮು ಪೇಮು ಎಲ್ಲವನ್ನು ಕೊಟ್ಟ, ಆದರೆ ಇಂಡೈರೆಕ್ಟಾಗಿ ಎಲ್ಲಾದರೂ ಇವನು ಸಿಗ್ತಾನ ಅನ್ನುವಂಥ ಹೇಗೆ ಒಂದು ಕ್ರಿಮಿನಲ್ಸನ್ನು ಪೊಲೀಸರು ಹೇಗೆ ಅವರು ವಂಚಾಕಿ ಕಾಯ್ತಾ ಇರ್ತಕ್ಕಂಥವ್ರು ಆಗ್ತಾರೋ, ಒಂದು ಇಲಿಯನ್ನು ಬೆಕ್ಕು ಬೇಟೆ ಆಡಬೇಕಾದ್ರೆ ಹೇಗೆ ಯಾವ ರೀತಿಯಾಗಿ ಅದು ವಂಚಾಕಿ ಕಾಯ್ತಾ ಇರತಕ್ಕಂಥದ್ದಾಗಿರುತ್ತೋ ಹಾಗೆ ವಂಚು ಹಾಕಿ ಕಾಯ್ತಾ ಇರ್ತಕ್ಕಂಥದ್ದು ಈ ಒಂದು ಗುರುವಿನ ಪಾತ್ರ ಇತ್ತು. ಹಾಗಾಗಿ ಅವನು ತಟಸ್ಥ ನೀತಿಯನ್ನು ಅನುಸರಿಸಿದ್ದರಿಂದ ಇವರಿಗೇನಾಯಿತು, ಬೇಡವಾದದ್ದು ತಲೆ ಮೇಲೆ ಬಂತು, ಸಮಸ್ಯೆಗಳು ತಲೆ ಮೇಲೆ ಬಂತು. ಅದರಿಂದ ಅವರು ಕಾನೂನಿನ ಒಂದು ಕಟಕಟಲೆಯಲ್ಲಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ಸ್ಥಿತಿಮಾನ, ಯಾಕೆಂದರೆ ಎಲ್ಲರೂ ಕೂಡ ಆದರ್ಶಪ್ರಾಯವಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲೋ ಹೋಗಿ ಒಂದು ಕಡೆ ಮೂಲೆ ಗುಂಪಾದಾಗ ಅವರು ಅನುಭವಿಸ್ಬೋದಾದಂಥ ಒಂದು ಆ ಯಾತನೆ ಇದೆಯಲ್ವಾ, ಅದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯುವ ಪೀಳಿಗೆ. ಹಾಗಾಗಿ ಇವರಿಗೆ ಇವತ್ತಿನ ಕಾಲಮಾನವನ್ನು ನಾನು ಗಮನಿಸಿದಾಗ 2024ರಿಂದ ಗುರುದಶೆ ರಾಹುಭುಕ್ತಿಯಲ್ಲಿ ಪ್ರಾರಂಭ ಆದಾಗಲಿಂದ ಇವ್ರಿಗೇನಾಯಿತು, ಆ ಒಂದು ಸಮಸ್ಯೆಗಳ ಸರಮಾಲೆ ಬರ್ತಾ ಅವ್ರಿಗೆ ಕಬ್ಬಿಣದ ಕಡಲೆಯಾಗಿ ಮಾರ್ಪಡ್ತು. ಹಾಗಾಗಿ ಇದರಿಂದ ಇವ್ರಿಗೆ ಮುಕ್ತಿ ಇಲ್ವಾ? ಖಂಡಿತ ಮುಕ್ತಿ ಇದೆ, ಖಂಡಿತ ಹೊರಗೆ ಬರ್ತಾರೆ. 2027 ಫೆಬ್ರವರಿ ನಂತರದಲ್ಲಿ ಹೆಚ್ಚಿನ ಮಾತ್ರ ಅವಕಾಶಗಳಿರ್ತಕ್ಕಂಥದ್ದಿದೆ. ಆದರೆ ಏನೇ ಕಾನೂನು ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ಹೊರಗೆ ಬರುವ ಎಲ್ಲ ಸಂಭವನೀಯವಾಗಿರ್ತಕ್ಕಂಥ ಸಾಧ್ಯತೆಗಳು 2027 ಫೆಬ್ರವರಿ ನಂತರದಲ್ಲಿ ಇವರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು. ಆದಾಗಿಯೂ ಇನ್ನೇನು ಗುರು ಏನಾದರೆ ಇವತ್ತಿನ ಕಾಲಮಾನವನ್ನು ನೋಡಿದಾಗ ಗುರು ಇನ್ನೇನು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. ಇವ್ರ ಲಗ್ನಕ್ಕೆ 3ನೇ ಭಾವಕ್ಕೆ ಹೋದಾಗ ಭಾಗ್ಯಭಾವವನ್ನು ನೋಡುವಂತಹ ಗ್ರಹ ಏನಾಗುತ್ತೆ, ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥವನಾಗ್ತಾನೆ. ನವೆಂಬರ್ ನಂತರದಲ್ಲಿ 2026 ನವೆಂಬರ್ ನಂತರದಲ್ಲಿ ಇವ್ರಿಗೆ ಒಂದು ಹೊಸ ಅವಕಾಶ ಸಿಗ್ತಕ್ಕಂಥದ್ದು, ಅಥವಾ ಆ ಕಾನೂನಲ್ಲಿರ್ತಕ್ಕಂಥ ತೊಡಕುಗಳಲ್ಲಿ ಏನಾದರೂ ಕೂಡ ಇವ್ರಿಗೆ ಒಂದು ಅನುಕೂಲಕರವಾಗುವಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಿದೆ. ಹಾಗಾಗಿ ಈ ಗುರುರಾಹು ಚಾಂಡಾಳ ಯೋಗಕ್ಕೆ ಯುಕ್ತವಾಗಿ 2027 ತನಕ ಅವ್ರಿಗೆ ಅದೇ ಸಮಸ್ಯೆ ಇರೋದರಿಂದ ಸ್ವಲ್ಪ ಅವರು ಎಲ್ಲ ರೀತಿಯಲ್ಲೂ ಕೂಡ ಮೌನವಾಗಿರ್ತಕ್ಕಂಥದ್ದು, ಎಷ್ಟು ಅವರು ಮೌನ ವಹಿಸಿ ಒಂದು ಕಾನೂನಾತ್ಮಕ ಹೋರಾಟವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಅವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಏನೇ ತಪ್ಪಾಗಿದ್ದರೂ ಕೂಡ ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಮನುಷ್ಯನಿಗೆ ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಒಂದು ಶಿಕ್ಷೆ ಇಲ್ಲ ಅಂಥೇಳಿ ಆ ಪಶ್ಚಾತ್ತಾಪಯುಕ್ತವಾದಂಥ ಬದುಕು ಅವರಿಗೆ ಇನ್ನು ಮುಂದಿನ ಹಾದಿಯಲ್ಲಿ ಸನ್ಮಂಗಳವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು.